ನಮಸ್ಕಾರ ಸ್ನೇಹಿತರೆ, ಪಾರಮಾರ್ಥಿಕ ದೃಷ್ಟಿಯಿಂದ ವ್ಯಾವಹಾರಿಕಕ್ಕೆ ನಮ್ಮ ಜೀವನದ ನಿತ್ಯ ಕಾರ್ಯಕ್ರಮಕ್ಕೆ ಬಂದರೆ ನಮ್ಮ ಇಡೀ ಬಾಳು ಆಸ್ತಿ ಮತ್ತು ಅದಕ್ಕೆ ವಿರೋಧವಾದ ನಾಸ್ತಿ ಇವುಗಳಿಂದ ಕೂಡಿದಂತೆ ಕಾಣುತ್ತದೆ. ನಮಗೆ ಪ್ರಿಯವಲ್ಲದ ಅನೇಕ ಸಮಸ್ಯೆಗಳು ನಮ್ಮನ್ನು ಬಲತ್ಕರಿಸಲು ಕಾಯುತ್ತಿರುತ್ತವೆ. ಪ್ರತಿ ಕ್ಷಣದಲ್ಲೂ ವರ್ತಮಾನಿಕ ವ್ಯವಹಾರಗಳು ನಮ್ಮನ್ನು ಸ್ವಾರ್ಥಿಯಾಗುವಂತೆ ಪ್ರೇರೇಪಿಸುತ್ತದೆ. ನಾವು ಈ ವ್ಯವಹಾರದಲ್ಲಿ ಜಯಶೀಲರಾಗಲು ಹೆಣಗಾಡುತ್ತೇವೆ. ಇದರೊಟ್ಟಿಗೆ ಸೋಲು ಅವನತಿ ಎಂಬುದೂ ಇದೆ. ಒಂದು ದಿನ ನಮ್ಮ ಕನಸುಗಳೆಲ್ಲ ನಾಶವಾಗುವುದು, ನಿರಾಶಾವಾದಿಗಳಾಗುತ್ತೇವೆ. ಇಂತಹ ಒಂದು ದೀರ್ಘ ಸ್ವಪ್ನದಿಂದ ಹೊರಬರುವ ಉದ್ದೇಶಕ್ಕೆ ಮಾಯೆಯ ಆಚೆಗಿನ ಇಂತಹ ಮಾಯೆಯಿಂದ ಬದ್ಧವಾಗದ ಯಾವುದೋ ಒಂದು ಸತ್ಯವನ್ನು ನಮ್ಮ ಪೂರ್ವಜರು ಕಂಡುಕೊಂಡರು. ಅದೊಂದು ಧಾರ್ಮಿಕ ಚಿಂತನೆ. ಇಂತಹ ಧಾರ್ಮಿಕ ಚಿಂತನೆಗಳು ಬಂದ ಮೇಲೆ ಮನುಷ್ಯ ಬಹಳಷ್ಟು ನೀತಿಪ್ರದವಾದ ಭವ್ಯವಾದದನ್ನು ಆಲೋಚಿಸ ಹೊರಟ. ಅವನಿಗೆ ಉತ್ತಮವಾದ ಭಗವಂತನ ಭಾವನೆಯನ್ನು ಬೆಳೆಸಿಕೊಂಡ. ಇದೊಂದು ಪ್ರಬಲವಾದ ಆಧ್ಯಾತ್ಮಿಕ ಚಿಂತನೆಯಾಯಿತು. ಈ ಆಧ್ಯಾತ್ಮಿಕ ಪಥವು ಹೇಗೆ ವಿನ್ಯಾಸಗೊಳಿಸಲ್ಪಟ್ಟಿತು ಎಂದರೆ ಇದೊಂದು ಅತ್ಯಂತ ಧೀರ ಧರ್ಮವಾಗಿ ಬೆಳೆಯಿತು. ಈಗಲೂ ಆಗಿದೆ. ಭಾರತದಲ್ಲಿ ಸಾಮಾಜಿಕ ಆಚಾರಗಳಲ್ಲಿ ಬಹಳಷ್ಟು ಕಟ್ಟುನಿಟ್ಟು ಇದೆ. ಆದರೆ ಧಾರ್ಮಿಕ ಭಾವನೆಯಿಂದ ಎಲ್ಲರೂ ಸ್ವತಂತ್ರರು. ಇಂತಹ ಧಾರ್ಮಿಕ ಸ್ವಾತಂತ್ರ್ಯವೇ ಭಾರತದ ಸಾಮಾಜಿಕ ಅಭಿವೃದ್ಧಿಗೆ ಕಾರಣವಾಯಿತು. ಆಧ್ಯಾತ್ಮಿಕ, ನೈತಿಕ, ಸಾಮಾಜಿಕ ಬೆಳವಣಿಗೆಯಲ್ಲೆಲ್ಲ ಒಂದು ಏಕತೆ ಇದೆ. ಇದು ನಿತ್ಯ ಜೀವನಕ್ಕೆ ಇಳಿಯಬೇಕು. ನಮ್ಮ ಉಚ್ಛ್ವಾಸ ಮತ್ತು ನಿಶ್ವಾಸಗಳೊಂದಿಗೆ, ನಮ್ಮ ಹೃದಯದ ಸ್ಪಂದನದೊಂದಿಗೆ ಒಂದು ಭರವಸೆಯಾಗಿ ಬೆಳೆಯಬೇಕು. ಯಾಂತ್ರಿಕವಾಗಬಾರದು. ನಮ್ಮಲ್ಲಿಯ ವಿಭಿನ್ನ ಧಾರ್ಮಿಕ ಭಾವನೆಗಳು, ಧಾರ್ಮಿಕ ಆಚರಣೆಗಳು ಯಾವುದೇ ರೀತಿಯಲ್ಲಿ ನಮ್ಮ ಸಮಾಜದ ಒಳಗೆ ಬಂದರೂ ನಾವು ನಮ್ಮ ಸುಖ ದುಃಖ ಹೋರಾಟ ತೊಂದರೆಗಳ ಮಧ್ಯದಲ್ಲಿಯೂ ನಾವು ಇದನ್ನು ಅನುಸರಿಸಿದ್ದೇವೆ. ಯಾಕೆಂದರೆ ಇವುಗಳೆಲ್ಲ ಕೇವಲ ಆಚರಣೆಗಳಷ್ಟೇ ಅಲ್ಲ, ಅವುಗಳಲ್ಲಿ ವೈಜ್ಞಾನಿಕ ಹಿನ್ನೆಲೆ ಅಡಗಿದೆ. ಇವುಗಳ ಆಚರಣೆಯಿಂದ ಜೀವದ ಬಹಳಷ್ಟು ಅಪಾಯಗಳಿಂದ ಮತ್ತು ದೋಷಗಳಿಂದ ಪಾರಾಗಿದ್ದೇವೆ. ಇವುಗಳು ನಮ್ಮ ಅರಿವಿಗೆ ಬರದಿದ್ದರೂ ಇದು ಸತ್ಯ. ಇವುಗಳಿಂದ ತುಂಬಾ ಪ್ರಯೋಜನ ಇದೆ ಎಂಬುದನ್ನು ನಾನು ಧೈರ್ಯವಾಗಿ ಹೇಳುತ್ತೇನೆ. ಇವುಗಳಲ್ಲಿ ಭಸ್ಮಧಾರಣಾ ವಿಧಿ ಕೂಡ ಒಂದು. ವಿಭೂತಿ ಗ್ರಹಣ ಎಂತಲೂ ಹೇಳಲಾಗುತ್ತೆ. ಉಪನಯನದ ವಟುವಿಗೆ ಈ ಕುರಿತು ಹೇಳಿಕೊಡಲಾಗುತ್ತೆ. ನಿರ್ದಿಷ್ಟ ಸಾಧನೆ ಮಾಡಿದವರನ್ನು ವಿಭೂತಿ ಪುರುಷ ಅಥವಾ ಮಹಾಪುರುಷ ಅಂತ ಗುರುತಿಸ್ತಾರೆ. ವಿಭೂತಿ ಎನ್ನುವ ಶಬ್ದದ ಅರ್ಥವೇ ಮಹಿಮೆ ಅಂತ. ನಿರ್ದಿಷ್ಟ ಸಾಧನೆಗೆ ಒಳಪಟ್ಟಿದ್ದನ್ನು ವಿಭೂತಿ ಅಂತಾರೆ. ವಿಭೂತಿ ಅಥವಾ ಭಸ್ಮದಲ್ಲಿ 3 ತರ ಇರುತ್ತೆ. ಸ್ಮಶಾನದಲ್ಲಿ ಸಿಗುವ ಬೂದಿಯನ್ನು ಚಿತಾಭಸ್ಮ ಅಂತಾರೆ. ಇದನ್ನು ಯೋಗಿಗಳು, ಅಘೋರಿಗಳು ಬಳಸುತ್ತಾರೆ. ಗೃಹಸ್ಥರಿಗೆ ಪ್ರತ್ಯೇಕವಾದ ವಿಭೂತಿಯನ್ನು ಹೇಳಿದೆ. ಗೋಮಯ ವಿಭೂತಿ ಮತ್ತು ವನಸ್ಪತಿ ವಿಭೂತಿ. ವನಸ್ಪತಿ ವಿಭೂತಿಯನ್ನು ಶ್ರೀಗಂಧ, ಅಶ್ವತ್ಥ, ತುಳಸಿ, ಭತ್ತದ ಹೊಟ್ಟು, ಎಳ್ಳಿನ ಬೀಜಗಳನ್ನು ಬಳಸಿ ತಯಾರಿಸುತ್ತಾರೆ. ಗೋಮಯ ವಿಭೂತಿಯನ್ನು ದೇಶಿ ಹಸುವಿನ ಸಗಣಿಯನ್ನು ಒಣಗಿಸಿ ಸುಟ್ಟು ತಯಾರಿಸುತ್ತಾರೆ. ಈ ವಿಭೂತಿ ಹಚ್ಚೋದ್ರಿಂದ ಬಹಳಷ್ಟು ಲಾಭಗಳಿವೆ. ಹಿಮಾಲಯದಲ್ಲಿರುವ ಯೋಗಿಗಳು ಮೈತುಂಬಾ ವಿಭೂತಿ ಹಚ್ಚಿಕೊಂಡಿರ್ತಾರೆ. ಎಂತಹ ಮೈಕೊರೆಯುವ ಚಳಿ ಇದ್ದರೂ ಈ ವಿಭೂತಿ ಅವರನ್ನು ರಕ್ಷಿಸುತ್ತೆ. ವಿಭೂತಿ ತೇವವನ್ನು ಹೀರಿಕೊಳ್ಳುತ್ತೆ. ಮನುಷ್ಯನ ದೇಹದ ಒಳಗಿನ ಉಷ್ಣಾಂಶವನ್ನು ಹೊರಗೆ ಹೋಗದಂತೆ, ಹೊರಗಡೆಯ ತೇವಾಂಶ ಶರೀರದ ಒಳಗೆ ಬರದಂತೆ ತಡೆಯುತ್ತೆ. ಇದರಿಂದ ನಾವು ಶೀತದಿಂದ ಪಾರಾಗಬಹುದು. ಆ ಕಾರಣಕ್ಕೆ ದೇಹದ ಕೆಲವೊಂದಿಷ್ಟು ಕಡೆ ವಿಭೂತಿ ಹಚ್ಚಲಿಕ್ಕೆ ಹೇಳಿದ್ರು. ಶೈವರು ವಿಭೂತಿಯನ್ನು ಹಚ್ಚಿದ್ರೆ ವೈಷ್ಣವರು ಗೋಪಿಚಂದನವನ್ನು ಹಚ್ಚುತ್ತಾರೆ. ಇವೆರಡರ ಉದ್ದೇಶವೂ ಒಂದೇ ಆಗಿದೆ. ದೇಶದ ಒಂದೊಂದು ಭಾಗದಲ್ಲಿ ಬ್ರಾಹ್ಮಣ ವರ್ಣವು ವಿಭಿನ್ನತೆ ಹೊಂದಿದೆ. ಒಂದೊಂದು ವರ್ಗವು ಅವರದೇ ಆದ ರೀತಿಯಲ್ಲಿ ಮಂತ್ರೋಚ್ಚಾರಣೆಯ ಮೂಲಕ ಭಸ್ಮಧಾರಣೆ ಮಾಡುತ್ತಾರೆ. ಆ ವರ್ಗಕ್ಕೆ ಅವರದೇ ಆದ ನಿತ್ಯ ಕರ್ಮ ಅನುಷ್ಠಾನ ವಿಧಿ ಇರುತ್ತೆ. ಸಾರ್ವತ್ರಿಕವಾಗಿ ಬ್ರಾಹ್ಮಣರು ಬಳಸುವ ವಿಭೂತಿ ಗ್ರಹಣ ಅಥವಾ ಭಸ್ಮಧಾರಣಾ ವಿಧಿ ಬಗ್ಗೆ ಹೇಳುವುದಾದರೆ, ಓಂ ಅಗ್ನಿರಿತಿ ಭಸ್ಮ, ಓಂ ವಾಯುರಿತಿ ಭಸ್ಮ, ಓಂ ಜಲಮಿತಿ ಭಸ್ಮ, ಓಂ ಸ್ಥಲಮಿತಿ ಭಸ್ಮ, ಓಂ ವ್ಯಾಮೇತಿ ಭಸ್ಮ, ಓಂ ಸರ್ವಘಂ ಹವಾ ಇದಂ ಭಸ್ಮ ಎಂದು ಭಸ್ಮವನ್ನು ಅಭಿಮಂತ್ರಿಸಿ ಜಲ ಮಿಶ್ರಣ ಮಾಡಿ ತರ್ಜನಿ, ಮಧ್ಯಮ, ಅನಾಮಿಕ ಬೆರಳುಗಳಿಂದ ಓಂ ಮಾನಸ್ತೋಕೇತನಯೇ ಮಾನ ಆಯೌ ಮನೋಘೋಷುಮಾನೋ ಅಶ್ವೇಷು ರಿರೀಶಃ ವೀರನ್ಮಾನೋ ರುದ್ರ ಭಾಮಿತೋ ವಧಿರ್ಹ ವಿಷ್ಮಂತಃ ಸದಾ ಮಿತ್ವಾ ಹವಾಮಹೇ. ಈ ಮಂತ್ರವನ್ನು ಹೇಳುತ್ತಾ ವಿಭೂತಿಯನ್ನು ತೆಗೆದುಕೊಂಡು ತ್ರಾಯುಷಂ ಜಮದಗ್ನೇ ಹಣೆಗೆ, ಕಶ್ಯಪಸ್ಯ ತ್ರಾಯುಷಂ ಕುತ್ತಿಗೆಗೆ, ಅಗಸ್ತ್ಯಸ್ಯ ತ್ರಾಯುಷಂ ಹೊಕ್ಕಳಿಗೆ, ಯದ್ದೇವಾನಾಂ ತ್ರಾಯುಷಂ ಬಲಹೆಗಲು, ತನ್ಮೇ ಅಸ್ತು ತ್ರಾಯುಷಂ ಎಡಹಗಲು ಮತ್ತು ಸರ್ವಮಸ್ತು ಶತಾಯುಷಂ
ನೆತ್ತಿ. ಅದಿಲ್ಲ ಅಂದರೆ ನಮಗೆ ಕಾಲದ ಅಭಾವ ಇದೆ ಅಂತ ಆದರೆ ಶಿವಮಂತ್ರ ಅಥವಾ ನಾರಾಯಣ ಅಷ್ಟಾಕ್ಷರಗಳು ಇಲ್ಲವೇ ಗಾಯತ್ರಿ ಮಂತ್ರ ಅಥವಾ ಓಂಕಾರಗಳನ್ನು ಪಠಿಸಿಯಾದರೂ ಭಸ್ಮ ಧರಿಸಿಕೊಳ್ಳತಕ್ಕದ್ದು. ನಾವು ತರ್ಜನಿ, ಮಧ್ಯಮ, ಅನಾಮಿಕ ಈ 3 ಬೆರಳುಗಳನ್ನು ಬಳಸಿ 3 ಪಟ್ಟಿಯ ರೂಪದಲ್ಲಿ ಭಸ್ಮವನ್ನು ಹಚ್ಚಿಕೊಳ್ಳುತ್ತೇವೆ. ಯಾಕೆಂದರೆ ಈ 3 ಭಸ್ಮದ ಗೆರೆಗಳು ನಮ್ಮ 3 ಗುಣಗಳು ಅಂದರೆ ಸತ್ವ, ರಜೋ, ತಮೋ ಗುಣಗಳ ಸಂಕೇತ. ನಾವು ಸ್ನಾನ ಮಾಡಿ ಆದ ಮೇಲೆಯೇ ಭಸ್ಮ ಧಾರಣೆ ಮಾಡುತ್ತೇವೆ. ಪ್ರಾಣಾಯಾಮ, ದೇವರ ಪೂಜೆ, ನಿತ್ಯ ಅನುಷ್ಠಾನಗಳು ನಡೆಯುತ್ತೆ. ನಾವು ಸ್ನಾನ ಮಾಡಿದಾಗ ತಲೆಗೆ ನೀರು ಸಿಕ್ಕಿ ಹಾಕಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದರಿಂದ ಶೀತ, ತಲೆನೋವು ಬಂದರೂ ಬರಬಹುದು. ನಮ್ಮ ಹಣೆಗೆ ಹಚ್ಚಿದ ವಿಭೂತಿ ತಲೆಗೆ ಸಿಕ್ಕಿರುವ ನೀರನ್ನು ಹೀರಿಕೊಳ್ಳುತ್ತೆ. ತದನಂತರದಲ್ಲಿ ಅದು ಆವಿಯಾಗುವಂತೆ ಮಾಡುತ್ತೆ. ಇದರಿಂದ ನೆಗಡಿ, ತಲೆನೋವು ಬರದಂತೆ ತಡೆಯುತ್ತೆ. ನಾವು ಹಣೆಯ ಮೇಲೆ ಎಡದಿಂದ ಬಲಕ್ಕೆ ವಿಭೂತಿಯನ್ನು ಎಳೆಯುತ್ತೇವೆ. ಇದರ ಉದ್ದೇಶ ಏನೆಂದರೆ ನಮಗೆ ಒಟ್ಟಿಗೆ 2 ಮೆದುಳಿದೆ. ಒಂದು ಎಡ ಮೆದುಳು, ಇನ್ನೊಂದು ಬಲ ಮೆದುಳು. ನಾವು ಹೆಚ್ಚಾಗಿ ಎಡ ಮೆದುಳಿಗೆ ಕೆಲಸ ಕೊಡ್ತೇವೆ. ಎಡ ಮೆದುಳು ಯಾವತ್ತೂ ಗೊಂದಲ, ಪ್ರಶ್ನಾರ್ಥಕ, ತರ್ಕಕ್ಕೆ ಸಂಬಂಧಿಸಿದ್ದು. ನಮ್ಮ ಯಾವುದೇ ಸ್ಥಿತಿಗತಿಗೆ ಸರಿಯಾದ ಉತ್ತರ ಬೇಕಂದ್ರೆ ಬಲ ಮೆದುಳು ಆಕ್ಟಿವ್ ಆಗಬೇಕು. ಬಲ ಮೆದುಳು ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು. ನಾವು ಹೀಗೆ ಎಡದಿಂದ ಬಲಕ್ಕೆ ವಿಭೂತಿಯನ್ನು ಹಚ್ಚುತ್ತಾ ಎಡದಿಂದ ಬಲಕ್ಕೆ ಎಳೆಯುತ್ತಾ ಬಲ ಮೆದುಳು ಆಕ್ಟಿವ್ ಆಗುತ್ತೆ. ಇದರಿಂದ ನಮ್ಮ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗುತ್ತಾ ಹೋಗುತ್ತೆ. ಅಂದರೆ ಗ್ರಹಿಕೆ ತೆರೆಯುತ್ತೆ. ಇದರಿಂದ ಮನಸ್ಸಿಗೆ ನೆಮ್ಮದಿಯೂ ಸಿಗುತ್ತೆ, ದೇಹದ ಆರೋಗ್ಯವೂ ಸರಿಯಾಗಿ ಇರುತ್ತೆ. ಈ ವಿಭೂತಿ ಹಚ್ಚೋದ್ರಿಂದ ನಾನು ಯಾರೆಂಬ ಸೂಕ್ಷ್ಮ ಗ್ರಹಿಕೆ ನಮಗೆ ಸಿಗ್ತಾ ಹೋಗುತ್ತೆ. ಇಂತಹ ಆಚರಣೆಗಳು ವರ್ಣೀಯ ಭೇದವನ್ನು ತೋರಿಸಬಾರದು. ವರ್ಣೀಯ ಭೇದವಿಲ್ಲದೆ ಅನುಕರಣೀಯವಾಗಬೇಕು. ಅದಾದರೆ ಮಾತ್ರ ಮಾನವನ ಬಾಹ್ಯ ಮತ್ತು ಅಂತರಂಗೀಯ ವ್ಯಕ್ತಿತ್ವ ಅರಳುತ್ತೆ. ಭಸ್ಮವನ್ನು ಹೆಂಗಸರು ಕೂಡ ಧರಿಸಬಹುದು. ಹೆಣ್ಣು ಭಸ್ಮವನ್ನು ಹಚ್ಚಬಾರದೆಂದು ಎಲ್ಲಿಯೂ ಹೇಳಿಲ್ಲ. ಕೆಲ ಸಮುದಾಯಗಳಲ್ಲಿ ಹೆಂಗಸರು ಕೂಡ ಭಸ್ಮ ಧರಿಸುತ್ತಾರೆ. ಹೆಂಗಸರು ಕುಂಕುಮ ಧರಿಸುತ್ತಾರೆ. ಈ ಕುಂಕುಮ ಧರಿಸುವುದು ಹಿಂದೂಗಳ ಸಂಪ್ರದಾಯ ಕೂಡ. ಇದು ನಿಮ್ಮ ಆಜ್ಞಾ ಚಕ್ರವನ್ನು ಸಕ್ರಿಯಗೊಳಿಸುತ್ತೆ. ಅರಿಶಿಣದಿಂದ ತಯಾರಿಸಿದ ಕುಂಕುಮವನ್ನೇ ಬಳಸಿ. ರಾಸಾಯನಿಕಯುಕ್ತ ಕುಂಕುಮವನ್ನು ಬಳಸಬೇಡಿ. ಹಾಗೆ ಫ್ಯಾನ್ಸಿ ಅಂಗಡಿಯಲ್ಲಿ ಸಿಗುವ ಬಿಂದಿಯನ್ನು ಹಚ್ಚಬೇಡಿ. ಬಿಂದಿ ಎನ್ನುವುದು ಬ್ಯಾಂಡೇಡ್ ನಂತೆ ನಿಮ್ಮ ಆಜ್ಞಾ ಚಕ್ರ ಮುಚ್ಚಿಕೊಳ್ಳುತ್ತೆ. ಇನ್ನು ವಿದ್ಯಾರ್ಥಿಗಳು ವಿಭೂತಿ ಹಚ್ಚಿಕೊಂಡ್ರೆ ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಸಾಧನೆ ಸುಲಭ ಆಗುತ್ತೆ. ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ತಮ್ಮ ಸಹಾಯ ಸಹಕಾರ ಅಪೇಕ್ಷಿಸುತ್ತೇನೆ. ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ.